ಈಗ ನಾವ್ ಮಾಡ್ಲಿಕ್ಕೈತಿವಲ್ಲ ಬೇಜಾರಾಗ್ಬಿಡ್ತೀವಿ ನಮ್ಗೆ ಕಾಂಪಿಟೇಷನ್ ಮಾಡಕ್ ಬೇಜಾರಾಕೈತಿ ಸಿಕ್ಕಾಪಟ್ಟೆ ಮಾಡಕ್ ಆಗಲ್ರಿ ಅಷ್ಟೇ ಬೇಜಾರದ ಮಾಡಕ್ ಸಾವಿರ ಇದೆ ಬಿಸ್ನೆಸ್ ಹ್ಮ್ ಸರ್ ಇದನ್ನೇ ಯಾಕೆ ಮಾಡ್ಬೇಕಂತ ಅನಿಸ್ತು ನಮ್ಗೆ ಅಂದ್ರೆ ನಿಮ್ಗೆ ಏನಲ್ಲಿ ಕಾಂಪಿಟೇಷನ್ ಕೊಡೋದು ಸುಮ್ನೆ ನಿಮ್ಗೆ ಸ್ಯಾಟಿಸ್ಫೈಡ್ ಆಗಿಲ್ಲ ಯಾಕಪ್ಪ ಸ್ವಂತ ರಾಜನೇ ಕ್ರಿಯೇಟ್ ಮಾಡ್ಬಿಟ್ರೆ ಸುಮ್ನೆ ಯಾಕೆ ಎಲ್ಲರೂ ಏನಾಗುತ್ತಂದ್ರ ಈ ಒಂದಕ್ಕೆ ಕಡದಾಡಕ್ಕಿಂತ ಮುಂಚೆಗ ಮತ್ತೇನ್ ಬೇರೆದ್ರಾಗ ಐತೆ ಅದನ್ನ ಹುಡ್ಕೊಂಡ್ ಬರೋಣ ಅಂತ ಬಂದಿ ನಾವು ಸುಮ್ ರಾಜ ಆಗದ ಮರದ ಅಂತ ನಿಮ್ಗೆ ಇಲ್ಲ ಸರ್ ನೀವು ಯಾಕಂದ್ರೆ ಇದ್ರಾಗ ಏನ್ ಕಾಂಪಿಟೇಷನ್ ಏನಿಲ್ಲ ನೀವೇ ರಾಜರಲ್ಲಿ ನಾವೇ ರಾಜ ಮಾಡಿದ್ರೆ 10 ಮಂದಿ ಬಂದ್ರೆ ಏನ್ ತೊಂದ್ರೆ ಆಗಲ್ಲ ಬರ್ರ ನೀವು ಮಾಡ್ರ ಇವಾಗ ನಮ್ಮ ರಾಜ್ಯದಲ್ಲ ಇಂಡಿಯಾದಲ್ಲೇ ಕಂಡಕ್ಟ್ ಏನ್ ಹೇಳೋದು ಏನಂದ್ರೆ ಇದರಲ್ಲಿ ಬಿಸ್ನೆಸ್ ಅಲ್ಲಿ ಕೋಟಿ ಗಂಟಲೆ ಸಂಪಾದನೆ ಮಾಡಿದ್ರೆ ಮನುಷ್ಯನಿಗೆ ವ್ಯಾಲ್ಯೂ ಇರಲ್ಲ ಇರಲ್ರಿ ನೆಮ್ಮದಿ ಇರಲ್ರಿ ಸರ್ ನೆಮ್ಮದಿನ ಇರಲ್ಲ ಮನುಷ್ಯನಿಗೆ ವ್ಯಾಲ್ಯೂನೇ ಇರಲ್ಲ ಯಾಕಂದ್ರೆ ಅವ್ನು ಹೇಳ್ತಾನೆ ಏನ್ ಸಿಕ್ಕಾಪಟ್ಟೆ ತಿಂದಾನ ಒಂದಕ್ಕೆ 2 ಮಾಡಿ ತಿಂದಾನ ಅವನೇನ್ ಕೂಡ 2 ರೂಪಾಯಿ ಹೆಚ್ಚಿಗೆ ಮಾಡ್ತಾನೆ ತಿಂದಾನ ಲಾಭ ದಿನ ಗಳಿಸ್ಯಾನ ಅಂತ ಈ ತರ ಬರುತ್ತೆ ಅದ್ರಲ್ಲಿ ಏನ್ ಸಂಪಾದನೆ ಇದ್ರಲ್ಲಿ ಹಂಗಿಲ್ಲ ನೀನ್ 100 ಕೋಟಿ ಸಂಪಾದನೆ ಮಾಡಿದ್ರು ಇದಕ್ಕೆ ವ್ಯಾಲ್ಯೂ ಸ್ವಂತ ಬೆವರು ಸುರಿಸಿ ಮಾಡ್ಸಿ ಇನ್ನೊಬ್ರು ಹಂಗಿರಲ್ಲ ಅವ್ನ್ ಸ್ವಂತ ರಾಜ ಅವ್ನ್ ಮಾಡಿರ್ತಾನ ಅವ್ನ್ ದುಡಿದಿರ್ತಾನೆ ತಿಂದಿರ್ತಾನೆ ಇನ್ನೊಬ್ರು ಎಕ್ಸ್ಪೀರಿಯನ್ಸ್ ಬಟ್ ಇದು ಒಂದು ಒಳ್ಳೆ ಮಾರ್ಗದರ್ಶನ ಸರ್ ನೀವು ಹೇಳೋದು ಯಾಕಂತಂದ್ರೆ ಇವಾಗ ನಾನು ನೋಡಿ ಆಲ್ಮೋಸ್ಟ್ ಆಲ್ ಕಿರಾಣಿ ಅಂಗಡಿಗಳು ಹಾಕಿದ್ರೆ ಸರ್ ಕೈಕರಲ್ಲಿ ಮಿನಿಮಮ್ ವರ್ಷಕ್ಕೆ 10 ಕಿರಾಣಿ ಅಂಗಡಿ ಫ್ಲಾಪ್ ಆಗ್ತದೆ ಸರ್ ಮಿನಿಮಮ್ ನಾನ್ ನೋಡಿದ್ದೇನೆ ಸರ್ ಹಂಗೆ ನೋಡ್ತಾ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾರ ಫೇಲ್ ಅಂತ ಮತ್ ಬೇರೆ ಕಿರಾಣಿ ಮಾತ್ರ ಫೇಲ್ ಆಗಲ್ಲ ಎಲ್ಲಿ ಮಾಡಿದ್ರೆ ಕಿರಾಣಿ ಫೇಲ್ ಆಗಲ್ಲ ಇಲ್ರಿ ಇವು ಆಲ್ಮೋಸ್ಟ್ ಇವು ಟೀ ಪಾಯಿಂಟ್ ಹೋಟೆಲ್ ಅವು ಕಾಮನ್ ಜನ ಅವರೆಲ್ಲ 12 ಚಟ ಮಾಡ್ಕೊಂಡಿರ್ತಾರ ಏನ್ ಚಟ ಪೂರ್ತಿಕ್ ಯಾರೋ ಉದ್ರಿ ಕೊಡ್ತಾರ ಅಂತ ಹೇಳಿ ಅಲ್ಲಿ ಮಾಲ್ ತಗೊಂಡ್ಬಂದ್ ನಡ್ಸ್ಕೊಂಡು ಅಲ್ಲಿ 1,000 ಹಾಕಿತ್ತು ಹೋಗ್ಬಿಡ್ತಾರ ಶ್ರದ್ಧೆಯಿಂದ ಮಾಡಿದವ್ರು ಕಿರಾಣಿ ಮಾತ್ರ ಬಹಳ ನಿಯರೆಸ್ಟ್ ಸರ್ ಬಹಳ ಕಡಿಮೆ ಕಿರಾಣಿಗೆ ಫೇಲ್ ಆದವ್ರು ಹೌದಲ್ರಿ ಎಲ್ಲ ಫುಲ್ ಸಕ್ಸಸ್ ಅದ ಯಾಕಂದ್ರೆ ದಿನನಿತ್ಯ ವಸ್ತು ಅಲ್ಲ ಅದು ಬೇಕಲ್ಲ ಒತ್ತೊಂಡ್ರೆ ಸರ್ ಇನ್ನೂ ಒಂದು ನಾನ್ ಕೇಳಿದ್ನಿ ಇಲ್ಲೆಲ್ಲ ಕೈಕರ್ಲೆಲ್ಲ ಆಗಿದಲ್ಲ ಸರ್ ಅಲ್ಲೆಲ್ಲ ಒಂದು ಏನ್ ಸರ್ ಸ್ಪಾಟ್ ಅಂಗಡಿ ಆಗಿರ್ತಲ್ಲ ಸರ್ ಹೆಂಗಿಲ್ಲ ಸ್ಪಾಟ್ ಆನ್ ದ ಸ್ಪಾಟ್ ಅಷ್ಟೇ ಮತ್ತೆ ನಾನೊಂದು 10 ಸಾವಿರ ವ್ಯಾಪಾರ ಮಾಡ್ತೇನೆ ಅಂದ್ರೆ ಬಗಲ್ ಬಂದ ಒಂದ್ 4-5 ಸಾವಿರ ಕಸ್ಕೊಂಡ್ಬಿಡ್ತೇನೆ ಅದು ಅಷ್ಟರಲ್ಲೇ ಬದುಕೋದು ಮತ್ತೆ ಅಷ್ಟರಲ್ಲೇ ಬದುಕೋದು ಮತ್ತೇನೈತಿ ಅದೇ ನಿಮ್ಗೆ ಸಮಸ್ಯೆ ಆಗಿರೋದಲ್ಲಿ ನಾವೆಲ್ಲ ಅವಾಗೆಲ್ಲ 1-2 ಲಕ್ಷ ಮಾಡ್ತಿದ್ವಿ ವ್ಯಾಪಾರ 2 ಲಕ್ಷ ಮಾಡಿ 50-60 ಸಾವಿರ ಮಾಡ್ಲಿಕ್ಕೆ 2 ಲಕ್ಷ ಮಾಡಿದವನಿಗೆ 10 ಸಾವಿರ 20 ಸಾವಿರ ಮಾಡಕ್ ಆಗಲ್ಲ ಅದೇ ಬೇಜಾರಾಗಿರೋದು ನೀವ್ ಹೇಳ್ತಿರೋದು ಇದೇ ಕಾಂಪಿಟೇಷನ್ ನಾವು 10-12 ವರ್ಷದಿಂದನೇ ನಾವು ದಿನಕ್ಕೆ 2 ಲಕ್ಷ ರೂಪಾಯಿ ವ್ಯಾಪಾರ ಮಾಡಿದೀವಿ ಅಂದ್ರೆ ಇವತ್ತು ಬಂದು ಈಗ 10-12 ವರ್ಷ ಆದ್ಮೇಲೆ ಈಗ 50 ಸಾವಿರ ವ್ಯಾಪಾರ ಮಾಡಕೈತಿ ಅಂದ್ರೆ ನೋಡಕ್ ಆಗಲ್ಲ ಲಕ್ಷ ನೋಡಿದವನಿಗೆ 10 ಸಾವಿರ ನೋಡಕ್ ಆಗಲ್ಲ ಸಾವಿರ ನೋಡಿದ್ರೆ 10 ಸಾವಿರ ನೋಡ್ಬೋದು ಸರ್ ಲಕ್ಷ ನೋಡಿದ್ರೆ 10 ಸಾವಿರ ನೋಡಕ್ ಆಗಲ್ಲ ಅದಕ್ಕೆ ಸೈಡ್ ಆಗಿರೋದು ನಾವು ಏನಿಲ್ಲ ಇಲ್ರಿ ಪರವಾಗಿಲ್ರಿ ಇದು ಬಿಸ್ನೆಸ್ ಇದ್ರಲ್ಲಿ ಲಾಸ್ ಏನಿಲ್ಲ ಸರ್ ಬಟ್ ನೀವು ಮಾಡ್ದಂಗೆ ಐತಿ ನೋಡಿ ಸರ್ ಲಾಭ ಇಲ್ಲಿ ಇದ್ರಲ್ಲಿ ಈಗ ಏನಾಯ್ತು ಗೊತ್ತ್ರಿ ಮಾಡೋದಕ್ಕಿಂತ ಮಾತಾಡೋದು ಏನಿಲ್ಲ ಇದ್ರಲ್ಲಿ ಇನ್ನೊಂದ್ಸರಿ ಇಲ್ಲ ಇನ್ನೊಂದು ಓಪನ್ ಹೇಳ್ಬೇಕಂತ ನಾವು ಕೂಡ ರೈತರ ಮಕ್ಳು ಸರ ನೀವು ಒಂದ್ 500 ಕುರಿ ಮಾಡಿದ್ರಂದ್ರೆ ಫಾರ್ ಇಯರ್ ಬರೋಷ್ಟ್ರಲ್ಲೇ ಅವೊಂದ್ 700-800 ಆಗಿಲ್ಲ ಇಲ್ಲ ಈಗ ಮುಂದೆ ಇರ್ತಿರಲ್ಲ ಸರ್ ಇದು ಮಾಡಿದ್ಮೇಲೆ ಬರ್ತೈತಿ ಇಲ್ಲ ಸರ್ ಟಚ್ಚಿಗೆ ಯಾವಾಗ ಬರೋಲ್ಲ ಪರವಾಗಿಲ್ಲ ಬರ್ತೀವಿ ಹಂಗೇನಲ್ಲ ಬಂದ್ರೆ ನೀವು ಹಾಕಿರೋ ದುಡ್ಡು ಕೂಡ ತಕ್ಕಂತ ಎಲ್ಲ ಬರುತ್ತೆ ಸರ್ ಎಲ್ಲ ಟೋಟಲ್ ಆಲ್ಮೋಸ್ಟ್ ಅಲ್ಲಿ ಏನಂದ್ರೆ ಕುರಿಗಿದ್ದಷ್ಟು ಡಿಮ್ಯಾಂಡ್ ಮನುಷ್ಯನಿಗಿಲ್ಲ ಸರ್ ನಾವು ಒಂದು ಟಗರನ 50,000 ಸರ್ಕ್ ಮಾಡ್ತಾರೆ ಸರ್ ಈಗ ಬೇಡಿಕೆ ಜಾಸ್ತಿ ಐತಿ ಟಗರ ನಾ ನೋಡ್ತೇಳ್ರಿ ಬೀಜಕ್ ಅದಕ್ಕಂತ ಅಂತಾರಲ್ರಿ ಈಗ ಪ್ರತಿಯೊಂದಕ್ಕೂ ಬೇಡಿಕೆ ಐತಿ ಅದು ಹೌದ್ರೌದು ಈಗ ಮಾಂಸನ ಬೇಡಿಕೆ ಐತಿ ಮತ್ತೆ ಇದಕ್ಕೆ ಸಾಗಾಣಿಕೆ ಮಾಡೋದು ಬೇಡಿಕೆ ಜಾಸ್ತಿ ಐತಿ ಈಗ ಎಲ್ಲದಕ್ಕೂ ಬೇಡಿಕೆ ಆಗ್ಬಿಡುತ್ತೆ ಸರಿ ಪರವಾಗಿಲ್ಲ ಸರ್ ಏನೊಂದೇನಪ್ಪ ಅಂತಂದ್ರೆ ಈ ತರ ನೀಟಾಗಿ ಸೆಟ್ ಮಾಡಿ ಮಾಡೋದು ನಮ್ಮ ಮಾಡರ್ನ್ ರೀತಿಯಲ್ಲಿ ಒಳ್ಳೇದ್ ಸರ್ ಅಂದ್ರೆ ಮಾಡಿ ಸಾಲಿ ಕಲ್ತು ಏನ್ ಮಾಡಪ್ಪ ಬಿಸ್ನೆಸ್ ಅಂತಾರಲ್ಲ ಅವ್ರಿಗೆ ಏನಾಯ್ತಾರೆ ಅಂದ್ರೆ ಇದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತಾರ ಕೆಲವೊಬ್ರು ಕೇಳ್ತೀವಿ ಇದಕ್ಕೆಲ್ಲ ಶೆಡ್ಡಿಗೆಲ್ಲ ಬರೋದಲ್ಲ ಅಮೌಂಟ್ ಯಾಕೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತಾರ ಅವ್ರು ಯಾಕೆ ಹೇಳ್ತಾರ ಗೊತ್ತಾ ಅವ್ರು ಇನ್ವೆಸ್ಟ್ಮೆಂಟ್ ಇರ್ಲಾರ್ದವ್ರು ಹೇಳ್ತಾರ ದುಡ್ಡು ಇಲ್ದೇ ಅದು ಬರೋಬರಿನೇ ಇರ್ಲಾರ್ದವ್ರು ಮಾಡಬಾರ್ದು ಮಾಡಿದ್ರೆ ಇದ್ದವ್ರು ಏನಾಗುತ್ತಾ ಪದ್ಧತಿ ಮೇಲೆ ಮಾಡಿದ್ರೆ ಏನಾಗ್ತ ನಾವ್ ಮಾಡಕ್ ಇಂಟ್ರೆಸ್ಟ್ ಬರುತ್ತೆ ಹೌದ್ರಿ ಈಗ ನಾವ್ ಇದನ್ನ ಇಷ್ಟ ನೀಟಾಗಿ ಮಾಡಿದಪ್ಪ ಅಂತಂದ್ರೆ ಇನ್ನೊಬ್ಬ ಬಂದ್ ನಮ್ಮನ್ನ ಹೋಗುತ್ತಾನೆ ಚೆನ್ನಾಗಿ ಮಾಡಕ್ ಇಂಟ್ರೆಸ್ಟ್ ಬರುತ್ತೆ ನಮಗ್ ನೋಡಕ್ ಒಂಥರ ಹಿತ ಇರುತ್ತೆ ಹೌದಲ್ಲ ಅಂದ್ರೆ ದುಡ್ಡಿದ್ದ ಮಾಡಿದ್ರೆ ಚಂದ ಸರ್ ದುಡ್ಡು ಇಲ್ದರೆ ಕೈ ಸುಟ್ಕೊಂಡು ಬಾಳ ದುಡ್ಡು ಇಲ್ದರೆ ಬಂದ್ ಹೇಳಿ ಯಾಕಪ್ಪ ಮಾಡಿ ಅಂತ ಕೇಳಿ ಅಂದ್ರೆ ನೀವೇನು ಲಕ್ಷ ನೋಡ್ಬಿಟ್ಟಿದ್ದೀರಾ ಲಕ್ಷ ಮಾಡಿದಾರೆ ನಿಮ್ಗೆ ಬಟ್ ಅವ್ರು ಲಕ್ಷ ನೋಡಿರಲ್ಲ ಅದೇ ಒಂಥರ ಟಫ್ ಅನ್ಸುತ್ತೆ ನೋಡಕ್ ಯಾಕೆ ಒಟ್ಟ ಬಿಸ್ನೆಸ್ ಮಾಡ್ಬೇಕು ಇದ್ರಲ್ಲಿ ತೆಗಿಬೇಕು ಅನ್ನೋದೊಂದು ಐತಿ ಮತ್ತೆ ಇದು ಬಿಟ್ರೆ ಬೇರೆ ಏನ್ ಮಾಡೋದಿಲ್ಲ ಚಲೋ ಕಾನ್ಫಿಡೆನ್ಸ್ ಎಲ್ಲರೂ ಸಕ್ಸಸ್ ಸರ್ ಅದು ಅದಕ್ಕೆ ಇದೇ ಬೇಕಂತಿಲ್ಲ ಪರವಾಗಿಲ್ಲ ಸರ್ ಅಂದ್ರೆ ಈ ಕೋಳಿ ಸಾಕಾಣಿಕೆನ ಪ್ಲಾನಿಂಗ್ ಎಲ್ಲ ಐತೆ ಓಪ್ ಅದಕ್ಕೆ ಜಾಸ್ತಿ ಇದೆ ಇಲ್ರಿ ನೋಡ್ಬೇಕು ಈಗ ನಾನು ಕೋಳಿ ಸಾಗಾಣಿಕೆ ಇದೆ ಓಪ್ ಇದೆ ಜಾಸ್ತಿ ಈಗ ನೋಡ್ಬೇಕು ಅದೇನಾಗತ್ತಂತ ಇದಕ್ಕಿಂತ ಕಾನ್ಫಿಡೆನ್ಸ್ ಇರೋದು ಅದ್ರ ಮೇಲೆ ಇರೋದು ಹೇಳ್ರಿ ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಡ್ರಿ ಎಲ್ಲ ಕೊಡ್ತೀನಿ ಜಾಸ್ತಿ ಇರೋದಂದ್ರೆ ಅದ್ರ ಮೇಲೆ ಐತಿ ಈಗ ಇದಂತೂ ಮಾಡದೆ ಅದ್ರ ಜೊತೆಗೆ ಹೆಂಗ ಅದು ನೋಡೋಣ ಅದು ಯಾಕಂದ್ರೆ ಅದು ಈಸಿ ಕೋಳಿ ಸಾಗಾಣಿಕೆ ಮಾಡೋದು ತುಂಬಾ ಈಸಿ ಆದ್ರೆ ಬಟ್ ಡಿಸೀಸ್ ಜಾಸ್ತಿ ಇದಕ್ಕೆ ಡಿಸೀಸ್ ಕಡಿಮೆ ಡಿಸೀಸ್ ಅದೇ ಸ್ವಲ್ಪ ಅನ್ಸರ್ ಜನ ಸರ್ ಕೊನೆಯದಾಗಿ ಈಗ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಾಳೆ ಹೇಳಕ್ ಏನೈತಿ ನನ್ಗೆ ಅನುಭವ ಏನೈತಿ ಹೇಳಕ್ಕೆ ಇಲ್ಲ ಯಾರ ಅನುಭವ ಇಲ್ಲ ಅಂತಾರಲ್ಲ ಸರ್ ಅವ್ರ ಹತ್ರ ಸಿಕ್ಕಾಪಟ್ಟಿರುತ್ತೆ ಯಾರು ಇದೆ ಅಂತಾರಲ್ಲ ಅವ್ರ ಹತ್ರ ಏನಾದ್ರು ಸರ್ ಅನುಭವ ಇಲ್ಲ ಅನುಭವ ಫ್ರೆಂಡ್ಸ್ ಇವತ್ತು ನಾವು ಕಕ್ಕೇರಿಯಲ್ಲಿ ಬಂದಿದ್ದೀವಿ ಲೇಸೋಪತಿ ಅಂತ ಹೇಳ್ಬಿಟ್ಟು ಇವರ ಒಂದು ಹೆಸರು
ಇವ್ರ ಅಡ್ರೆಸ್ ಒಂದು ಟೋಗರ್. ಸೊ ಕಕ್ಕೇರಿಯಲ್ಲಿ ದೊಡ್ಡ ಮೇನ್ ಕಿರಾಣಿ ಅಂಗಡಿ ಇದೆ. ಬಟ್ ಕಕ್ಕೇರಿಯಲ್ಲಿ ಇರೋದು ಇವರು. ಸೊ ಒಂದು 10 ವರ್ಷ ಆಯ್ತು ಬಂದು. ಇವರು ಕೂಡ ಒಂದು ಶೆಡ್ ಅನ್ನು ಮಾಡ್ತಾ ಇದಾರೆ. ಸೊ ಒಂದು 30 ಲಕ್ಷ ಆಲ್ರೆಡಿ ಶೆಡ್ಗೆ ಹಾಕಿ ಮಾಡ್ತಾ ಇದಾರೆ. ಏನಪ್ಪಾ ಅಂತಂದ್ರೆ 500 ಕುರಿ ಒಂದು ಫಾರ್ಮ್ ಮಾಡೋದಕ್ಕೆ ಇವರು ಟ್ರೈ ಮಾಡ್ತಾ ಇದಾರೆ. ಸೊ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈಗ ಲೋನ್ ಅವ್ರಿಗೆ ಆಗಿಲ್ಲ, ಅರ್ಧಂಬರ್ಧ ಲೋನ್ ಆಗಿದೆ. ಸೊ ಪೂರ್ಣ ಲೋನ್ ಆದಲ್ಲಿ, ಸೊ 1 ಕೋಟಿ ಲೋನ್ ಆದಲ್ಲಿ ಅವರೆಲ್ಲ ತೋಟವನ್ನ ತೆಗೆದು ಏನ್ ಮಾಡ್ತಾರೆ ಅಂತಂದ್ರೆ ಮೇವ್ ಹಾಕೊಂಡು ಆಮೇಲೆ ಕುರಿ ತಂದು ಕುರಿ ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಟೋಟಲ್ ಆಗಿ ಅನಿಮಲ್ ಲೋನ್ ಅಲ್ಲಿ 1 ಕೋಟಿ ಪ್ರಾಜೆಕ್ಟ್ ಅನ್ನ ಅಪ್ಲೈ ಮಾಡಿದ್ದಾರೆ. ಈಗ ಅವರಿಗೆ ಸದ್ಯಕ್ಕೆ ಬಂದಿರೋ ಅಮೌಂಟ್ 18 ಲಕ್ಷ ರೂಪಾಯಿ ಬಂದಿದೆ. ಸೊ ಮಿಕ್ಕಿದ ಅಮೌಂಟ್ ಅವರು ಕೈಲಿ ಹಾಕೊಂಡು ಮಾಡ್ತಾ ಇದಾರೆ ಅಂತ. 30 ಲಕ್ಷ ಖರ್ಚಾಗಿದೆ. ಮತ್ತೆ ಕುರಿ ತರೋದಕ್ಕೆ ಒಂದು 50 ಲಕ್ಷ ಬೇಕಂತ ಹೇಳ್ತಾ ಇದಾರೆ. ಸೊ ಇವರು ಶೆಡ್ ಎಲ್ಲ ಪೂರ್ಣ ಮಾಡಿದ್ಮೇಲೆ ಬ್ಯಾಂಕ್ ಅವ್ರು ಇನ್ನ 50 ಲಕ್ಷ ಕೊಡ್ತಾರಂತೆ. ತಗೊಂಡು ಅದಾದ್ಮೇಲೆ ಶೆಡ್ ಪೂರ್ಣ ಆದ್ಮೇಲೆ ಕುರಿ ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಒಂದು 25 ಟನ್ ಆಲ್ರೆಡಿ ಮೆಕ್ಕೆಜೋಳ ಮನೆ ಬೆಳೆದಿದ್ದಾರೆ. ಸೊ ನಾವು ನೋಡಿದ್ದೇವೆ ಕಣ್ತುಂಬ. ಅದನ್ನ ಮೆಕ್ಕೆಜೋಳ ಮತ್ತೆ ಆಮೇಲೆ ಕಟಾವು ಇಲ್ಲಿ ಇರ್ತಾರೆ ಬಡ್ಡಿಯಿಂದ ಹಿಡಿದು ಮೆಕ್ಕೆಜೋಳವರೆಗೂ ಟೋಟಲ್ ಎಲ್ಲಾನು ಕಟ್ ಮಾಡಿ ಎಲ್ಲಾನು ಅದನ್ನ ಉಪ್ಪು ಹಾಕಿ ಆಮೇಲೆ ಬೆಲ್ಲ ಅಂತಾರೆ ಸೈಲೇಜರ್ ಹೆಂಗ್ ಮಾಡ್ತಾರಲ್ಲ ಆ ತರ ಸೈಲೇಜ್ ಮಾಡಿ ಅಲ್ಲಿ ಒಂದು 25 ಟನ್ ಆಲ್ರೆಡಿ ಸ್ಟಾಕ್ ಪಡೆದ್ಬಿಟ್ಟಿದ್ದಾರೆ. ಸೊ ಇನ್ನೊಂದ್ 4 ಎಕರೆ ಲೀಸ್ ಹಾಕಿಂತೀನಿ ಅಂತ ಹೇಳ್ತಾ ಇದಾರೆ. ಹಾಕೊಂಡ್ಬಿಟ್ಟು ಕುರಿ ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇನ್ನೂ ಶೆಡ್ ಪೂರ್ಣ ಪ್ರಮಾಣವಾಗಿ ಮುಗಿದಲೇ ಇದು. ಇನ್ನೊಂಚೂರು ಬೆಡ್ ಹಾಕೋದಿದೆ, ಅದಾದ್ಮೇಲೆ ಜಾಲರಿ ಹಾಕೋದಿದೆ, ಇನ್ನೊಂಚೂರು ಸಿಸ್ಟಮೆಟಿಕ್ ಇದೆ, ಎಲ್ಲ ಸಿಸ್ಟಮೆಟಿಕ್. ಅದಾದ್ಮೇಲೆ ಕೆಲವೊಂದಿಷ್ಟು ಸೈಲೇಜ್ ಮಾಡೋ ಮಿಷಿನ್ಗಳು ಬರ್ತಾವಂತೆ, ಆಮೇಲೆ ಚಾಪಟ್ಟುಗಳು ಬರ್ತಾವಂತೆ. ಇನ್ನೂ ಅರ್ಧಕ್ಕರ್ಧ ಕೆಲಸ ಇದೆ ಅಂತ ಹೇಳ್ತಾರೆ. ನಾವು ಅನ್ಕೊಂಡಿದ್ವಿ ಎಲ್ಲ ಕೆಲಸ ಫಿನಿಶಿಂಗ್ ಆಗಿದೆ ಅಂತ. ಇನ್ನೂ ಅವ್ರು ಹೇಳ್ತಾ ಇದ್ರೆ ಇನ್ನೂ ಅರ್ಧ ಇದೆಯಪ್ಪ ಅಂತ ಹೇಳ್ತಾ ಇದ್ದಾರೆ. ಸೊ ಇವರು ಕುರಿ ಸಾಕಾಣಿಕೆ ಮಾಡ್ತಾ ಇದಾರೆ. ಒಂದು 500 ಕುರಿ ಸಾಕಾಣಿಕೆ ಒಂದು ಪ್ರಾಜೆಕ್ಟ್ ಅಲ್ಲಿ ಮಾಡ್ತಾ ಇದಾರೆ. ಇನ್ನು ಈ ಕಡೆ ಎಲ್ಲ ಬರ್ತವೆ ಏನಪ್ಪಾ ಅಂತಂದ್ರೆ ಬಾಕ್ಸ್ಗಳು ಬರ್ತವೆ, ಆಮೇಲೆ ಫುಡ್ ಹಾಕೋ ಜಾಲರಿ ಎಲ್ಲ ಟೋಟಲ್ ಈ ಕಡೆ ಸಿಸ್ಟಮ್ ಬರ್ತದೆ ಅಂತ ಹೇಳ್ತಾ ಇದಾರೆ. ಎಲ್ಲ ಮಾಡ್ಬಿಟ್ಟಾದ್ಮೇಲೆ ಅವರು ಕುರಿ ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಏನಪ್ಪಾ ಅಂತಂದ್ರೆ ರೈತರು ಹೇಳ್ತಾ ಇದಾರೆ ಓವರ್ ಕಾನ್ಫಿಡೆಂಟ್ ಇದ್ರೆ ಮಾತ್ರ ನೀವು ಯಾವ್ದೇ ಒಂದು ಬಿಸಿನೆಸ್ ಅನ್ನು ಮಾಡಿ ಅಂತ ಹೇಳ್ತಾ ಇದಾರೆ. ಕೆಲವೊಂದಿಷ್ಟು ರೈತರು ಏನಂತಾರೆ ಇಷ್ಟೆಲ್ಲ ಯಾಕಪ್ಪ ಇಷ್ಟೆಲ್ಲ ಕೋಟಿ ಯಾಕೆ ಹಾಕಿ ಲಕ್ಷ ಯಾಕೆ ಹಾಕಿ ಶೆಡ್ ಮಾಡ್ತೀರಿ ಅಂತ ಹೇಳ್ತಾರೆ. ಅವ್ರು ಕೇಳಿದಾಗ ಅವ್ರು ಹೇಳಿದ್ರು ನನ್ನ ಹತ್ರ ದುಡ್ಡಿದೆ, ನಾನು ಲೈಫ್ ಲಾಂಗ್ ಬರ್ಲಿ ಅಂತ ಮಾಡಿದ್ದೇನೆ ಅಂತ ಹೇಳಿದ್ರು. ಇನ್ನು ಕೆಲವೊಂದಿಷ್ಟು ರೈತರು ಹೇಳ್ತಾರೆ ಯಾಕೆ ಅಷ್ಟು ಲಕ್ಷ ದುಡ್ಡು ಹಾಕಿ ಶೆಡ್ ಮಾಡ್ಬೇಕಂತ ಹೇಳ್ತಾರೆ. ಅವ್ರ ಹತ್ರ ದುಡ್ಡಿರಲ್ಲ, ಅವ್ರು ಮಾಡಿರಲ್ಲ. ಇವ್ರು ಹೇಳ್ತಾ ಇದಾರೆ ನನ್ನ ಹತ್ರ ದುಡ್ಡಿದೆ ಲೈಫ್ ಲಾಂಗ್ ಬರ್ಲಿ ಅಂತ ನಾನು ಮಾಡಿದ್. ಯಾವ್ದಾಗಲಿ ವ್ಯವಸಾಯಕ್ಕಾಗಲಿ ಏನೇ ಹಾಕಿದ್ರು ಕೂಡ ದುಡ್ಡು ನಾಳೆ ಒಂದು ಬರ್ತೇನೆ ನಂಬಿಕೆ ಮೇಲೆ ಹಾಕಿದ್ದೀನಿ. ಅದಾದ್ಮೇಲೆ ಕಾನ್ಫಿಡೆಂಟ್ ಇದೆ ನನ್ಗೆ ತೆಗಿತೀನಿ ಅಂತ. ಕಾನ್ಫಿಡೆಂಟ್ ಇದ್ರೆ ಮಾತ್ರ ಈ ತರ ಲಕ್ಷ ಹಾಕಿ ದುಡ್ಡು ಹಾಕಿ ಶೆಡ್ ಮಾಡಿ ಇಲ್ಲ ಅಂತ ಮಾಡಕ್ ಹೋಗ್ಬೇಡ ಅಂತ ಅವರೇ ಖುದ್ದಾಗಿ ಹೇಳ್ತಾ ಇದಾರೆ. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ ಎಲ್ಲಾ ಫಾರ್ಮರ್ಸ್ ಗಳಂದ್ರೆ ಈಗ ವ್ಯವಸಾಯಕ್ಕಿಂತ ಹೆಚ್ಚಾಗಿ ಮತ್ತು ವ್ಯಾಪಾರಕ್ಕಿಂತ ಹೆಚ್ಚಾಗಿ ಕುರಿ ಸಾಕಾಣಿಕೆಯಲ್ಲಿ ಸಿಕ್ಕಾಪಟ್ಟೆ ಲಾಭ ಇದೆ. ಬಟ್ ಅದು ಜನರಿಗೆ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ಯಾಕಂತ ನನಗೂ ಕೂಡ ಗೊತ್ತಾಗ್ತಿಲ್ಲ. ನಾಳೆ ಕುರಿ ತಂದಾಗ ಕೂಡ ಅಲ್ಲಿ ಕೂಡ ಒಂದು ಪಾರ್ಟ್ ಆಗಿ ವಿಡಿಯೋ ಮಾಡ್ತೀವಿ ನೋಡಿ. ಆಮೇಲೆ ಇವ್ರ ಬಗ್ಗೆ ಬೇಕಾದ್ರೆ ನೀವು ಕಕ್ಕೇರಿಯಲ್ಲೇ ಮೇನ್ ರೋಡ್ ಇದೆ, ನಿಂಗಪುರ ರೋಡ್ಗೆ ಬೇಕಾದ್ರೆ ಬಂದು ನೀವು ಬೇಕಾದ್ರೆ ಮಾತಾಡ್ಬೋದು. ಅವ್ರನ್ನೇ ಸಜೆಷನ್ ತಗೋಬಹುದು. ಕೂಡ ಇದೇ ತರ ಲಾರ್ಜೆಸ್ಟ್ ಆಗಿ ಮಾಡದಿದ್ರು ಸಣ್ಣ ಪ್ರಮಾಣದಲ್ಲಿ ಆದ್ರೂ ಕೂಡ ನೀವು ಕುರಿ ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಮಾಡ್ಬೇಕಂತ ಹೇಳ್ತಾ ಇದೀನಿ. ಆಮೇಲೆ ಎಲ್ಲರೂ ಕೂಡ ಸಾಕಾಣಿಕೆಯಲ್ಲಿ ಸಕ್ಸಸ್ ಆಗ್ಬೇಕಂತ ಹೇಳ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.